ನೋಡಿ, ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಒಂದು ಕುಟುಂಬ 5 ಜನ ಹೆಣ್ಣುಮಕ್ಕಳು ಈಗ ಆತ್ಮಹತ್ಯೆ ಮಾಡಿಕೊಂಡಂಥ ಹುಡುಗಿ ಶಿಲ್ಪಾ ಅಂತನ್ನುವಂಥ ಹುಡುಗಿ BCA ಓದ್ತಾ ಇದ್ಲು. ಅವಳು ಬೆಳಗಾಂನಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿದ್ದು ಸಂಗೊಳ್ಳಿ ರಾಯಣ್ಣ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ರ್ಯಾಂಕ್ ಹುಡುಗಿ ಅವಳು. ಇನ್ನು 1 ವರ್ಷ ಆಗಿದ್ದರೆ ಒಳ್ಳೆ ಸರ್ಕಾರಿ ನೌಕರಿ ಪಡೆಯುವಂಥ ಹುಡುಗಿ ಅವಳು. ಮನೆಗೆ ಆಧಾರ ಆಗಿ ಇರುವಂಥ ಹುಡುಗಿ ಅವಳು. ಮನೆಯಲ್ಲಿ ಇನ್ನೂ ದುಃಖದಲ್ಲಿದ್ದಾರೆ, ಭಾಳ ನೊಂದಿದ್ದಾರೆ. ಅವರಿಗೆ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು, ಯಾರ ಕಾರಣಕರ್ತರು ಅನ್ನುವಂಥದ್ದು ಕೂಡ ಇನ್ನೂವರೆಗೆ ಅಷ್ಟು ಮಾಹಿತಿ ಬಂದಿಲ್ಲ. ಆದರೆ ನನಗೆ ಮಾಹಿತಿ ಬಂದ ಪ್ರಕಾರ ಆ ಹುಡುಗಿ ಒಬ್ಬ ಹುಡುಗನ ಜೊತೆಗೆ ಪ್ರೀತಿ ಇತ್ತು. ಆ ಹುಡುಗ ರಂಜಾನ್ ನದಾಫ್ ಅನ್ನುವಂಥ ಫರ್ನಿಚರ್ ಅಂಗಡಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದ. ಅವನಿಗೆ ಸುಮಾರು ಒಂದು 2 ವರ್ಷದಿಂದ ಪಗಾರ ಕೊಟ್ಟಿಲ್ಲ. ಅವನದು ಮನೆ ನವೀನ್ ಅನ್ನುವಂಥ ಹುಡುಗ ಮನೆ ಬಡತನ, ಅವನು ಬಡವ. ಅವನ ತಾಯಿ ಹುಷಾರಿಲ್ಲ ಅಂತ ಹೇಳಿ ಕಾಡಿ ಬೇಡಿ ಏನು ಮಾಡಿದರೂ ಕೊಡಲಿಲ್ಲ. ಅಂದ ಕೂಡಲೇ ಸ್ವಲ್ಪ ವಸ್ತುಗಳನ್ನು ತೊಗೊಂಡು ಹೋಗಿ ಮಾರಾಟ ಮಾಡಿ ಅವನಿಗೆ ತಾಯಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ಅದಷ್ಟೇ ಕಾರಣದಿಂದ ಅವನಿಗೆ ಮನೆಗೆ ಹೋಗಿ ನುಗ್ಗಿ ಹೊಡೆದು, ತಾಯಿಗೆ ಹೊಡೆದು, ಆ ನವೀನನ ತಾಯಿ ಹೊಡೆದು ಎಳೆದಾಡಿ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ ರಾಜಿ ಆಗಿದೆ. ಏನು ಸಾಮಾನು ತೊಗೊಂಡು ಹೋಗಿದ್ದ ಅದು ಸಾಮಾನು 22,500 ಮತ್ತೆ ರಿಟರ್ನ್ ತೊಗೊಂಡಿದ್ದಾರೆ. ಆದರೆ ಇವರು ಪಗಾರ ಬಗ್ಗೆ ಮಾತಾಡಿಲ್ಲ, ಪಗಾರ ಬಗ್ಗೆ ಏನೂ ಹೇಳಿಲ್ಲ. ಡಿಪಾರ್ಟ್ಮೆಂಟ್ ಅವನು ದುಡ್ಡು ಕೊಡಿಸಿದ್ರೆ ಅಷ್ಟೇ. ಆದರೆ ಈಗ ಅವನು ಮೊಬೈಲ್ ತೊಗೊಂಡು, ಮೊಬೈಲ್ನಲ್ಲಿ ಯಾರ್ದು ನವೀನನ ಮೊಬೈಲ್ ತೊಗೊಂಡು, ಯಾರು ಪ್ರೀತಿ ಮಾಡ್ತಿದ್ದ ಆ ಹುಡುಗಿನ ಪ್ರೀತಿ ಮಾಡ್ತಿದ್ದ ನವೀನನ ಮೊಬೈಲ್ ತೊಗೊಂಡು ಆ ಮೊಬೈಲ್ನಲ್ಲಿ ಎಲ್ಲರಿಗೂ ಫೋನ್ ಮಾಡಿದ್ದಾನೆ. ಅದರೊಳಗೆ ಈ ಹುಡುಗಿದು ಇತ್ತು, ಈ ಹುಡುಗಿಗೂ ಫೋನ್ ಮಾಡಿದ್ದಾನೆ. ಈ ಹುಡುಗಿಗೆ ಅತ್ಯಂತ ಕೆಟ್ಟದಾಗಿ, ಕೀಳವಾಗಿ, ನಿನಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಬಹಿರಂಗ ಮಾಡ್ತೀನಿ, ಫೋಟೋ ಬಿಡುಗಡೆ ಮಾಡ್ತೀನಿ, ನೀನು ಎಲ್ಲೆಲ್ಲಿ ಹೋಗಿದ್ದಿ ಎಲ್ಲ ನಿನಗೆ ಬಹಿರಂಗ ಮಾಡ್ತೀನಿ ಅಂತೇಳಿ ಹೆದರಿಸಿದ ಪರಿಣಾಮದಿಂದ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆತ್ಮಹತ್ಯೆ ಅಲ್ಲ, ಇದು ರಂಜಾನ್ ಕೊಲೆ ಮಾಡಿದ್ದಾನೆ, ಶಿಲ್ಪ ಕೊಲೆ ಮಾಡಿದ್ದಾನೆ. ಸೊ ಇವನು ಅವರಿಗೆಲ್ಲ ಫೋನ್ ಮಾಡೋ ಅವಶ್ಯಕತೆ ಏನಿದೆ? ಇವನು ಈ ನವೀನನಿಗೆ ಪೇಮೆಂಟ್ ಕೊಟ್ಬಿಟ್ಟಿದ್ರೆ ಇದೆಲ್ಲ ಘಟನೆ ಆಗ್ತಾ ಇರಲಿಲ್ಲ. ಸೊ ಒಂದು ಕೊಲೆಗೆ ಕಾರಣಕರ್ತನಾದಂಥ ರಂಜಾನ್ ಏನು ನದಾಫ್ ಇದ್ದಾನೆ, ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು, ಅವನನ್ನು ಮೊದಲು ಒಳಗೆ ಹಾಕಬೇಕು. ಮೊಬೈಲ್ ಸೀಸ್ ಮಾಡಿದಂಥ ಸಮಯದಲ್ಲಿ ಮೊಬೈಲ್ನಲ್ಲಿ ಮಾತನಾಡಿದ ರೆಕಾರ್ಡ್ ಇರುತ್ತೆ. ಎಲ್ಲ ರೆಕಾರ್ಡ್ ತೆಗೆಸಿ ಅವನು ಬೈದಿದ್ದು, ಅವನು ಏನೇನು ಹೇಳಿದ್ದು ಅದನ್ನೆಲ್ಲವನ್ನು ಮಾಡಬೇಕು. ಆ ಶಿಲ್ಪ ಇಮಿಡಿಯೇಟ್ ಈ ನವೀನಿಗೆ ಫೋನ್ ಮಾಡಿದ್ದಾಳೆ ಇವನು ಬೈದು ಕೂಡಲೇ. ಆದರೆ ಅವನು ಮೊಬೈಲೇ ಇವನ ಕಡೆ ಇದ್ದಿದ್ದರಿಂದ ಕೊನೆಗೆ ಅವನ ಸಂಬಂಧಿಕನ ಫೋನ್ ಮಾಡಿ ನನಗೆ ಹೀಗೆ ಭಾಳ ಹರಾಸ್ಮೆಂಟ್ ಆಗಿದೆ, ಭಾಳ ಅಳತಾ ಆಕಿ ಹೇಳಿದಾಳೆ, ನಾನು ಸಾಯ್ತೀನಿ ಅಂತ ಹೇಳಿದಾಳೆ. ಇವನು ಸಮಾಧಾನ ಮಾಡಿದ್ದಾನೆ, ಸಾಯಬೇಡ, ನಾನು ಮದುವೆ ಮಾಡ್ಕೊಳ್ತೀನಿ, ನಿಮ್ಮ ತಂದೆ ತಾಯಿಗೂ ಹೇಳ್ತೀನಿ, ನಮ್ಮ ತಂದೆ ತಾಯಿಗೂ ಹೇಳ್ತೀನಿ ಅಂತೆಲ್ಲ ಹೇಳಿದರೂ ಕೂಡ ಪಾಪ ಆಕಿ ಆ ರಂಜಾನ್ ಹರಾಸ್ಮೆಂಟ್ ತಡ್ಕೊಳ್ಳೋಕ್ಕಾಗಿಲ್ಲ, ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಸೊ ಸಮಗ್ರ ತನಿಖೆ ಆಗಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಮುಚ್ಚಿ ಹಾಕಿದರೆ ಇಡೀ ರಾಜ್ಯಾದ್ಯಂತ ಒಬ್ಬ ದಲಿತ ಹುಡುಗಿಯ ಮರಣಕ್ಕೆ, ಸಾವಿಗೆ ಕಾರಣಕರ್ತ ಆದಂಥವನ್ನ ಇವತ್ತು ಬಚಾವ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಹೇಳಬೇಕಾಗತ್ತೆ. ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ನೀವು ನ್ಯಾಯದ ಪರವಾಗಿರಬೇಕು. ಆ ಹುಡುಗಿ ಜೀವ ಹೋಗಿದರೆ ಜೀವ ಯಾರು ಕೊಡ್ತಾರೆ? ನೀವು ಯಾರು ಪರವಾಗಿದ್ದೀರಿ? ನ್ಯಾಯದ ಪರವಾಗಿದ್ದೀರೋ, ಮುಸ್ಲಿಂ ಪರವಾಗಿದ್ದೀರೋ, ಕೊಲೆಗಡಗನ ಪರವಾಗಿದ್ದೀರೋ? ಇದನ್ನು ಹೇಳಬೇಕು. ನೀವು ಡಿಪಾರ್ಟ್ಮೆಂಟ್ನವರು ನೀವು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಇರಬೇಕು, ಕಾನೂನು ಪ್ರಕಾರ ಇರಬೇಕು. ಯಾವನೋ ಹೇಳ್ದ, ಯಾವನೋ ಕೇಳ್ದ, ಯಾವುದೋ ಸರ್ಕಾರ ಇದೆ, ಯಾವುದೋ MLA ಮಾತಾಡಿದ, ಇದನ್ನು ಕಣ್ಣಾಗಿಲ್ಲ. ಇದು ಇನ್ನಾವು ಅಂತೂ ಬಿಡೋದಿಲ್ಲ ಇದನ್ನು. ಸೊ ಆ ಹುಡುಗಿಗೆ ಶಾಂತಿ ಕೊಡ್ರಿ, ಆತ್ಮಕ್ಕೆ ಶಾಂತಿ ಸಿಗಲಿ, ನ್ಯಾಯ ಕೊಡಿ ಅವ್ರಿಗೆ. ಈ ರೀತಿ ಎಷ್ಟು ಹುಡುಗಿಯರನ್ನು ನೀವು ಇದು ಹಾಳು ಮಾಡಿದ್ದಾರೆ ಅಂತನ್ನುವಂಥದ್ದು ನಾವು ಬಯಲು ಮಾಡಬೇಕಾಗತ್ತೆ. ದಾಖಲೆ ಇದೆ ನಮ್ಮ ಹತ್ರ. ಸೊ ಇದು ತಡ್ಕೊಳ್ಳುವಂಥದ್ದಲ್ಲ. ಇದು ಈ ರೀತಿಯ ಈ ತಾಲೂಕಿನಲ್ಲಿ ಬಹಳ ನಡೀತಾ ಇದ್ದೇವೆ, ಈ ಜಿಲ್ಲೆಯಲ್ಲೇ ನಡೀತಾ ಇದೆ.
ಡಿಪಾರ್ಟ್ಮೆಂಟ್ನವ್ರು ನೀವು ನ್ಯಾಯಕ್ಕಾಗಿ ಕಾಯ್ದೆ ಪ್ರಕಾರ ನಡ್ಕೊಳ್ಳುವಂಥ ಮಾನಸಿಕತೆ ಇದೆ. ನೀವು ರಾಜಕಾರಣಿಗಳು ಇದರೊಳಗೆ ಮೂಗು ತೋರಿಸೋಂಗಿಲ್ಲ, ಯಾವನೇ ಇರಲಿ ಅವನು. ಇದರೊಳಗೆ ನಿಮ್ಮ ರಾಜಕಾರಣ ಇಲ್ಲ. ಇಲ್ಲಿ ನ್ಯಾಯ ಅನ್ನುವಂಥದ್ದು ಒಂದೇ ಒಂದು ಬರಬೇಕು ವಿನ ಕಾಯ್ದೆ ಅನ್ನುವಂಥದ್ದು ಒಂದೇ ಬರಬೇಕು, ತನಿಖೆ ಅನ್ನುವಂಥದ್ದು ಒಂದೇ ಬರಬೇಕು. ನಿಮ್ಮ ರಾಜಕಾರಣದ ಬೇಳೆ ಬಯಸ್ಕೊಳ್ಳುವಂಥದ್ದು ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಮಾಡುವಂಥ ಪ್ರಕ್ರಿಯೆಗೆ ನೀವು ಅವಕಾಶ ಮಾಡಿಕೊಟ್ಟಂಗಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ನೀವೇನು ಸಪ್ರೇಟಾಗಿ FIR ಮಾಡ್ತೀರಾ ಈ ಪ್ರಕರಣ? ಈಗ ವಕೀಲರು ಬಂದಿದ್ದಾರೆ, ವಕೀಲರ ಜೊತೆ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿಯಾಗಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಏನು ಅಂತನ್ನುವಂಥದ್ದು ಮಾಡಿ ಅಲ್ಲೇ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ. ಬೆಳಗಾವಿ ಅಲ್ಲೂ ಭೇಟಿಯಾಗಿದೆ, ಅಲ್ಲೂ ಅಲ್ಲೇನು ಪ್ರಕ್ರಿಯೆ ಆಗಿದೆ ಅಂತನ್ನುವಂಥದ್ದು ಕೊಡ್ತೀನಿ. ಹೋಮ್ ಮಿನಿಸ್ಟರ್ಗೂ ಇದರ ವಿವರವಾಗಿ ಇದರ ಡಿಟೇಲ್ ನಾನೊಂದು ಪತ್ರ ಬರೀತೀನಿ. ಸ್ಪಂದಿಸಲಿಲ್ಲ ಅಂದ್ರೆ ಹೋರಾಟ ಯಾವ ರೀತಿ? 100ಕ್ಕೆ 100 ಇದರ ಸಂಬಂಧಪಟ್ಟಾಗ ಆ ಶಿಲ್ಪಾಗೆ ನ್ಯಾಯ ಸಿಗಬೇಕು, ಶಾಂತಿ ಸಿಗಬೇಕು. ಈ ರೀತಿಯ ಮನೆಯಲ್ಲಿರುವಂಥ ಶಿಲ್ಪಗಳಿಗೆ ರಕ್ಷಣೆ ಸಿಗಬೇಕು, ಧೈರ್ಯ ತುಂಬಬೇಕು ಅನ್ನುವಂಥದ್ದೇ ಶ್ರೀರಾಮ್ ಸೇನೆ ಸಂಘಟನೆಯ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಯಾವುದೇ ರಾಜಕಾರಣಿಗಳ ಅಥವಾ ಇನ್ಯಾವುದೇ ಪೊಲೀಸ್ ಸ್ಟೇಷನ್ಗೆ ನೀವು ಕೇಸ್ ಹಾಕ್ತೀರಿ, ಹೆದರಿಸ್ತೀರಿ, ಬೆದರಿಸ್ತೀರಿ, ಇದಕ್ಕೇನು ಬಗ್ಗವರಲ್ಲ. ನಾವು ಧರ್ಮದ ಪರವಾಗಿದ್ದೀವಿ, ನಮ್ಮ ಹಿಂದೂ ಹೆಣ್ಣುಮಕ್ಕಳ ಪರವಾಗಿದ್ದೀವಿ, ಹಿಂದೂ ಧರ್ಮದ ಪರವಾಗಿದ್ದೀವಿ, ದೇಶದ ಪರವಾಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿ ನೇಹಾ